ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರೇ, ಈ ಕನ್ನಡ ಅವಧಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಯುದ್ಧ ಒಂದು ಸಣ್ಣ ಕಥೆ. ಈ ಸಣ್ಣ ಕಥೆಯನ್ನು ಆರಂಭಿಸುವ ಮುನ್ನ ಒಂದು ಕಗ್ಗದ ಪದ್ಯವನ್ನು ನೋಡೋಣ. ಇಳೆಯಿಂದ ಮೊಳಕೆ ಒಡೆವಂದು, ಇಳೆಯಿಂದ ಮೊಳಕೆ ಒಡೆವಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಒಡೆವಂದು ತಮಟೆಗಳಿಲ್ಲ, ಫಲವಾಗುವಂದು ತುತ್ತೂರಿದನಿಲ್ಲ, ಫಲವಾಗುವಂದು ತುತ್ತೂರಿದನಿಲ್ಲ, ಬೆಳಕೀವ ಸೂರ್ಯ ಚಂದ್ರನದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರನದೊಂದು ಸದ್ದಿಲ್ಲ, ಒಲಿ ನಿನ್ನ ತುಟಿಗಳನ್ನು, ಒಲಿ ನಿನ್ನ ತುಟಿಗಳನ್ನು ಕುತಿಮ, ಒಲಿ ನಿನ್ನ ತುಟಿಗಳನ್ನು ಕುತಿಮ, ಒಲಿ ನಿನ್ನ ತುಟಿಗಳನ್ನು ಕುತಿಮ. ಸಾರಾ ಅಬೂಬಕ್ಕರ್ ಅವರು ಜೂನ್ 30, 1936 ಕೇರಳದ ಕಾಸರಗೋಡಿನಲ್ಲಿ ಜನ್ಮ ತಾಳಿದರು. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಳ್ಳುವುದು ಅಪರೂಪ ಎನ್ನುವಂತಹ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ಕನ್ನಡ ನಾಡಿನ ಖ್ಯಾತ ಕಥೆಗಾರ್ತಿ, ಖ್ಯಾತ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆಯನ್ನು ಗಳಿಸಿರುವರು. ಹೆಣ್ಣು ಅಬಲೆ, 4 ಗೋಡೆಗಳ ಮಧ್ಯ ಅಡೆಯುವ ಯಂತ್ರವಾಗಿ ಇರುವಂತಹ ಪರಿಸ್ಥಿತಿಯಲ್ಲಿ, ಅದು ಮುಸ್ಲಿಂ ಸಂಪ್ರದಾಯದಲ್ಲಿ, ಮುಸ್ಲಿಂ ಧರ್ಮದ ಕುಟುಂಬದಲ್ಲಿ ಜನ್ಮ ತಾಳಿದರು. ಆ ಲೇಖಕಿ ಬಹಳಷ್ಟು ಕಷ್ಟ ಪರಂಪರೆಯನ್ನು ಎದುರಿಸಿ, ಆ ಧಾರ್ಮಿಕ ಕಟ್ಟುನಿಟ್ಟಳೆಗಳ ನಿರ್ಬಂಧನೆಗಳನ್ನು ಅನುಭವಿಸಿ ವಿದ್ಯಾವಂತರಾದರು. ಇವತ್ತು ಕನ್ನಡ ನಾಡಿನಲ್ಲಿ ಸ್ತ್ರೀ ಸಂವೇದನಾ ಲೇಖಕಿಯರಲ್ಲಿ ಒಬ್ಬರಾಗಿ ಉಳಿದ್ದಾರೆ. ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು. ಈ ಸಾರಾ ಅಬೂಬಕ್ಕರ್ ಕಥೆಗಾರ್ತಿಯಾಗಿ, ಕಾದಂಬರಿಗಾರ್ತಿಯಾಗಿ ಇತಿಹಾಸದಲ್ಲಿ ಬೆಳಗಿದವರು. ಇವರು ಬರೆದ ಕಾದಂಬರಿಗಳು ಹಲವಾರು. ಅವುಗಳಲ್ಲಿ ಇಲ್ಲಿ ಕೆಲವನ್ನ ಮಾತ್ರ ಕೊಡಲಾಗಿದೆ. ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇವು ಜನಪ್ರಿಯ ಕಥಾ ಸಂಕಲನಗಳು. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಕೊಡಮಾಡುವಂತಹ
ನೃಪತುಂಗ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕದ ಸಂಸ್ಕೃತಿ ಚಿಂತಕರಲ್ಲಿ ಇವರೂ ಒಬ್ಬರು ಅನ್ನೋದು ಹೆಮ್ಮೆಯ ಸಂಗತಿ. ಪಾಠವನ್ನು ಆರಂಭಿಸುವ ಮುನ್ನ ಈ ಕಥಾಭಾಗದ ಆಶಯವನ್ನು ನಾವು ನೋಡೋಣ. ಎರಡು ದೇಶಗಳ ನಡುವೆ ಯುದ್ಧವಾಗುತ್ತಿದೆ. ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರಾಡುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬಿದ್ದಿತು. ಯಾವುದೋ ಕಾರಣಕ್ಕೆ ಎರಡು ದೇಶಗಳ ಮಧ್ಯ ಯುದ್ಧ ಆರಂಭವಾದ ಯುದ್ಧ ಭಯಂಕರ ಭೀಕರವಾಗಿದೆ. ಆಕಾಶದಲ್ಲಿ ಯುದ್ಧ ವಿಮಾನಗಳು ಬಂದ ಯುದ್ಧ ವಿಮಾನಗಳು ಆ ಮದ್ದು ಗುಂಡುಗಳ ಮಳೆಯನ್ನೇ ಸುರಿಸ್ತವ. ಕ್ಷಣ ಮಾತ್ರ ಮರಳಿ ತಮ್ಮ ದೇಶದ ಗಡಿಗೆ ಹೋಗಿಬಿಡ್ತವ. ಹೀಗೆ ಬಂದ ಯುದ್ಧ ವಿಮಾನವನ್ನು ಈ ಕಡೆಯ ಸೈನ್ಯ ಪಡೆ ಸಿಕ್ಕರ ನುಚ್ಚು ನೂರು ಮಾಡ್ತವ. ಆ ಪ್ರಸಂಗ ಇಲ್ಲಿದೆ. ಹಾಗೆ ಇಲ್ಲಿ ಒಂದು ಯುದ್ಧ ವಿಮಾನ ಬಂದು ಗುಂಡಿನ ಮಳೆಗರೆದು ಹೋಗುತ್ತಿರಬೇಕಾದ್ರೆ ಇಲ್ಲಿಯ ಈ ಸೈನಿಕರು ವೈಮಾನಿಕ ದಾಳಿಯನ್ನು ಮಾಡ್ತಾರೆ. ಆ ವಿಮಾನವನ್ನು ಸುಟ್ಟು ಬಿಡ್ತಾರೆ ತಮ್ಮ ಆಧುನಿಕ ಶಸ್ತ್ರಾಸ್ತ್ರಗಳಿಂದ. ಹಾಗೆ ವಿಮಾನಕ್ಕೆ ಬೆಂಕಿ ಹೊತ್ತಿಕೊಂಡು ಅದು ಸುಟ್ಟು ಕರಕಲಾಗ್ತದ, ಸಮುದ್ರದಲ್ಲಿ ಬೀಳ್ತದ. ವಿಮಾನದಲ್ಲಿರುವಂತಹ ಈರುವರು, ಒಬ್ಬ ಪೈಲಟ್ ಇನ್ನೊಬ್ಬ ಆ ಡಾಕ್ಟರ್, ಇಬ್ಬರು ಕೆಳಗೆ ಬೀಳ್ತಾರೆ. ಸಮುದ್ರದಲ್ಲಿ ಅವರು ಬೀಳ್ತಾರೆ. ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರು. ಕಷ್ಟಪಟ್ಟು ಈಸಿ ನೀರಿನಲ್ಲಿ ದಡ ಸೇರುತ್ತಾನೆ. ಆ ಪೈಲಟ್ ಜೊತೆಗೆ ವೈದ್ಯ ಡಾಕ್ಟರ್ ರಾಹಿಲ್ ಇರ್ತಾರ. ಆ ರಾಹಿಲ್ ವೈದ್ಯ ಸೈನಿಕ ಆ ವಿಮಾನದಿಂದ ಪಾರಾಗಿ ಸಮುದ್ರದಲ್ಲಿ ಬೀಳ್ತನ. ಸಮುದ್ರದ ಭಯಂಕರ ನೀರಿನಲ್ಲಿ ಬಿದ್ದ ರಾಹಿಲ್ ನಾನಾ ಯಾತನೆಗೊಳಗಾಗಿ ಅಲ್ಲಿರುವ ವಿಷ ಜಂತುಗಳ ಆ ಬಾಯಿಗೆ ತುತ್ತಾಗದೆ ಕಷ್ಟಪಟ್ಟು ನಿತ್ರಾಣ ಆಗಿ ಕೊನೆಗೆ ಈಸಿ ದಡ ಸೇರ್ತಾನ. ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ. ರಾಹಿಲ್ ವೈದ್ಯ ಸೈನಿಕ ಬಿದ್ದು ದಡ ಸೇರಿದ್ದು ವೈರಿ ಊರಿನಲ್ಲಿ, ವೈರಿ ಪ್ರದೇಶದಲ್ಲಿ. ತಾನು ಬಿದ್ದು ಈಸಿ ನಿತ್ರಾಣಾಗನ. ಒಂದು ಕಾಲು ಸಂಪೂರ್ಣ ನಿಯಂತ್ರಣ ಕಳ್ಕೊಂಡಾಗ ಒಂದೇ ಕಾಲಿನಿಂದ ಈಸಿ ದಡ ಸೇರನ. ತಾನೇ ಯಾತನೆಯನ್ನು ಅನುಭವಿಸುತ್ತಿದ್ದಾನೆ. ಈ ಕಡೆ ವೈರಿ ಊರಿನ, ವೈರಿ ಪ್ರದೇಶದ ಒಂದು ಕುಟುಂಬ ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಿದೆ. ಆ ಕುಟುಂಬದವರ ಸಂಕಷ್ಟವನ್ನು ಪರಿಹರಿಸಲು ರಾಹಿಲ್ ಬಹಳಷ್ಟು ಶ್ರಮ ವಹಿಸ್ತಾನ. ತನ್ನ ನೋವನ್ನು ಪರಿಗಣನೆ ಮಾಡದೆ ಆ ಕುಟುಂಬದವರ ಆ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾನ. ಸಮರ್ಥವಾಗಿ ಆ ಕುಟುಂಬದ ಸಮಸ್ಯೆಯನ್ನು
ನಿಭಾಯಿಸ್ತಾನ, ನಿವಾರಣೆ ಮಾಡ್ತಾನ. ಅಂತೆ ಆ ಕುಟುಂಬವು ಅವನನ್ನು ವೈರಿ ಪಡೆಯವನೆಂದು ಪರಿಗಣಿಸದೆ ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಡಾಕ್ಟರ್ ರಾಹೀಲನಿಂದ ತಮ್ಮ ಮನೆಯ ಸಂಕಷ್ಟದಿಂದ ಪಾರಾದ ಆ ಕುಟುಂಬ ಇವನನ್ನು ಆಪತ್ಕಾಲದಿಂದ ಪಾರು ಮಾಡ್ತದ. ಉಪಕಾರ ಪಡೆದ ಆ ಕುಟುಂಬ ಉಪಕಾರ ಮಾಡಿದ ರಾಹೀಲನಿಗೆ ಪ್ರತ್ಯುಪಕಾರ ಮಾಡ್ತದ. ವೈರಿಗಳಿಂದ ಅವನನ್ನು ಪಾರು ಮಾಡ್ತದ, ಸಂರಕ್ಷಣೆ ಮಾಡ್ತದ. ತನ್ನ ದೇಶಕ್ಕೆ ದ್ರೋಹ ಮಾಡ್ತಾ ಆ ಕುಟುಂಬ ಇವನನ್ನು ಆಪತ್ಕಾಲದಿಂದ ಪಾರು ಮಾಡ್ತದ. ಹೀಗೆ ಒಳಿತಿಗಾಗಿ ನಾವು ಅಲ್ಪ ಸಣ್ಣ ತಪ್ಪನ್ನು ಮಾಡಬಹುದು ಅನ್ನೋದು ಇಲ್ಲಿ ತಿಳಿದು ಬರ್ತದೆ. ಮತ್ತೊಂದು, ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಮಾಡಬೇಕು ಅನ್ನುವ ಸಂದೇಶವನ್ನು ಈ ಕಥೆ ನೀಡುತ್ತದೆ. ಒಟ್ಟಾರೆ ಜನ ಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು, ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವುದನ್ನು ಈ ಪಾಠದಲ್ಲಿ ನೋಡಬಹುದಾಗಿದೆ. ಹಂಗ ಯುದ್ಧ ಅದು ಯಾರಿಗೂ ಎಂದಿಗೂ ಒಳಿತನ್ನ ಮಾಡಿದ ಉದಾಹರಣೆಯೇ ಇಲ್ಲ. ಯುದ್ಧಕ್ಕೆ ನಾವು ಕೊಡುವ ಕಾರಣಗಳು ಅನೇಕ. ಆ ಯುದ್ಧ ನಡೀತದ. ಗೆದ್ದಮ ಸೋತಮ ಸತ್ತ ಅನ್ನೋ ಒಂದು ಮಾತದ. ಅಂತೆ ಯುದ್ಧದಲ್ಲಿ ಗೆದ್ದಮ ಪರೋಕ್ಷವಾಗಿ ಸೋತಿರ್ತಾನ, ಯುದ್ಧದಲ್ಲಿ ಸೋತವ ಸತ್ತೇ ಹೋಗಿರ್ತಾನ, ಎಲ್ಲವನ್ನು ಕಳ್ಕೊಂಡಿರ್ತಾನ. ಹಂಗ ಕ್ಷಣಿಕ ಸಂತೋಷವನ್ನು, ವಿಜಯ ಮಾಲೆಯನ್ನು ಧರಿಸಿದವ ಅನುಭವಿಸಬಹುದು. ಆದರೆ ಆ ಯುದ್ಧದ ಪರಿಣಾಮ ಭೀಕರ, ಭಯಂಕರ, ನಿರಂತರ. ನಾವು ಆ ಯುದ್ಧಗಳಲ್ಲಿ ಏನೆಲ್ಲವನ್ನು ಕಳ್ಕೊತೀವಿ, ನಮ್ಮ ಸಮಾಜವನ್ನು ಹಾಳು ಮಾಡ್ಕೋತೀವಿ, ನಮ್ಮ ಸಾಮಾಜಿಕ ಸಮಸ್ಯೆಗಳನ್ನು ಹೆಚ್ಚು ಮಾಡ್ಕೋತೀವಿ. ಅದಕ್ಕೆ ಆ ಯುದ್ಧ ಎಂದಿಗೂ ಯಾರಿಗೂ ಒಳಿತನ್ನು ಮಾಡಿದ್ದೇ ಇಲ್ಲ. ಅದನ್ನರಿತ ಅಶೋಕ ಚಕ್ರವರ್ತಿಯಂತವರು ಯುದ್ಧದಿಂದ ವಿಮುಖರಾಗ್ಯಾರ. ಹಲವಾರು ಇತಿಹಾಸಕಾರರು ಇಂತಹ ನಿದರ್ಶನಗಳನ್ನು ನೀಡ್ತಾರೆ. ಆದರೆ ಇಂದಿನವರೆಗೂ ನಮಗೆ ಯುದ್ಧ ಬೇಡ ಅನ್ನುವ ಪರಿಕಲ್ಪನೆ ಬರ್ತಾ ಇಲ್ಲ. ಅದು ನಮ್ಮ ದುರಾದೃಷ್ಟ. ಸಂಕಷ್ಟದಲ್ಲಿ ವೈರಿ ಮಿತ್ರ ಅನ್ನೋದನ್ನು ನಾವು ಪರಿಗಣನೆ ಮಾಡಬಾರದು. ಒಂದು ಜೀವಿ ಸಂಕಷ್ಟದ ಸ್ಥಿತಿಯಲ್ಲಿ ಬಿದ್ದು ನರಳಾಡ್ಲಿಕ್ಕತ್ಯದ ಅಂತಂದ್ರೆ ಅದು ವೈರಿ ಪಕ್ಷದ್ದು, ನಮ್ಮ ಪಕ್ಷದ್ದು ಅಂತೇಳಿ ನೋಡಬಾರ್ದು. ಆಪತ್ಕಾಲದಲ್ಲಿರುವ ಜೀವಿಯನ್ನು ನಾವು ಸಂಕಷ್ಟದಿಂದ ಪಾರು ಮಾಡಬೇಕು. ಅದು ಮಾನವೀಯ ಮೌಲ್ಯ. ಹಂಗೆ ವೈರಿಯೇ ಬಿದ್ದು ನರಳಾಡ್ತಿದ್ದ ಅಂತಂದ್ರೆ, ಹನಿ ನೀರಿಗಾಗಿ ಪರಿತಪಿಸ್ತಿದ್ದ ಅಂತಂದ್ರೆ ಅವನಿಗೆ ಒಂದೆರಡು ಕುಟುಕು ನೀರನ್ನು ಕುಡಿಸ್ಬೇಕು. ಅದು ಮಾನವೀಯತೆ. ಅದಕ್ಕೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವ ಈ ಕಾರ್ಯವನ್ನು ಈ ಕತೆ ಮಾಡ್ತದೆ. ಈ ಕತೆ ಮಾನವೀಯ ಮೌಲ್ಯವನ್ನು ನಮ್ಮಲ್ಲಿ ತುಂಬುವ ಪ್ರಯತ್ನವನ್ನು ಮಾಡ್ತದೆ.
ಸಾರಾ ಅಬೂಬಕ್ಕರ್ ಕನ್ನಡದ ಜನಪ್ರಿಯ ಆಧುನಿಕ ವಚನಕಾರ್ತಿ. ಅವರು ಬರೆದ ಕಾದಂಬರಿಗಳು ಅನೇಕ, ಸಾರಾ ಅಬೂಬಕ್ಕರ್ ಬರೆದ ಕಥೆಗಳು ಅನೇಕ. ಅವುಗಳಲ್ಲಿ ಒಂದನ್ನು ಇಲ್ಲಿ ಓದಲು ಕೊಡಲಾಗಿದೆ. ಸಣ್ಣ ಕಥಾ ಸಾಹಿತ್ಯಕ್ಕೆ ಅಬೂಬಕ್ಕರ್ ಅವರ ಕೊಡುಗೆ ಅಮೋಘ. ಸಮಾಜದಲ್ಲಿನ ಏಳು ಬೀಳುಗಳು, ಜನರ ಬದುಕು ಬವಣೆಗಳು, ನೋವು ನಲಿವುಗಳು, ಕ್ರೌರ್ಯ ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಗಳಿಗೆ ವಸ್ತುಗಳಾಗಿವೆ. ಸಣ್ಣ ಕಥೆಗೆ ಇರುವ ವಸ್ತು ಅಂತಂದ್ರೆ ಸಮಾಜದಲ್ಲಿನ ಏಳು ಬೀಳುಗಳು, ಜನ ಸಾಮಾನ್ಯರ ಬದುಕಿನ ಬವಣೆಗಳು, ಜನರ ನೋವು ನಲಿವುಗಳು, ಕ್ರೌರ್ಯ ಕ್ರಾಂತಿ ಶಾಂತಿಯ ನಡೆಗಳು ಸಣ್ಣ ಕಥೆಗಳ ವಸ್ತುಗಳಾಗಿದ್ದನ್ನು ನಾವು ಕಾಣಬಹುದಾಗಿದೆ. ಆತ್ಮೀಯ ವಿದ್ಯಾರ್ಥಿನಿಯರೇ, ಯುದ್ಧ ಇತಿಹಾಸ ಉದ್ದಕ್ಕೂ ಇರುವಂತಹದ್ದೇ. ನಾವು ಅಂದಿನಿಂದ ಇಂದಿನವರೆಗೆ ಯುದ್ಧ ನಡೆದ ಘಟನೆಯನ್ನು ಕಾಣ್ತೀವಿ. ಯುದ್ಧಗಳನ್ನು ಅಂದಿನಿಂದ ಇಂದಿನವರೆಗೆ ನಾವು ಕಾಣ್ತೀವಿ. ಕೆಲವೊಮ್ಮೆ ಪ್ರತ್ಯಕ್ಷ ಯುದ್ಧಗಳಾಕ್ಕವ, ಇನ್ನು ಕೆಲವೊಮ್ಮೆ ಅಪರೋಕ್ಷ ಕಣ್ಣಿಗೆ ಕಾಣದ ಯುದ್ಧಗಳು ಆಕ್ಕವ. ಅಂತೆ ಯುದ್ಧ ಅಂದೂ ಇತ್ತು, ಇಂದೂ ಅದ, ಮುಂದೂ ಇರುವ ಸಂಭಾವ್ಯತೆ ಹೆಚ್ಚಾಗಿದೆ. ಅದಕ್ಕೆ ಇತಿಹಾಸ ಎಂದು ಆರಂಭ ಆಗ್ಯದ ನೋಡು. ಅಂದಿನಿಂದ ಇಂದಿನವರೆಗೆ ನಾವು ಹೆಜ್ಜೆ ಹೆಜ್ಜೆಗೆ ಯುದ್ಧವನ್ನು ಕಾಣ್ತೀವಿ. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು, ದ್ವೇಷ ಸಾಧನೆ ಮುಂತಾದವು ಯುದ್ಧಕ್ಕೆ ಕಾರಣವಾಗುತ್ತವೆ. ಯುದ್ಧಕ್ಕೆ ಸಿಗುವ ಕಾರಣಗಳು ಅನೇಕ. ಅವುಗಳಲ್ಲಿ ಕೆಲವು ಅಂತಂದ್ರೆ ಸಾಮ್ರಾಜ್ಯ ವಿಸ್ತರಣೆ. ಆ ರಾಜ ಲೋಭಿಯದನ, ದುರಾಶಯವಾದನ, ಸಾಮ್ರಾಜ್ಯ ವಿಸ್ತರಣೆಯ ಮನಸ್ಸಿನವದನ, ಮನೋಭಾವದವದನ. ಅದಕ್ಕೆ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದಕ್ಕಾಗಿ ವಿನಾಕಾರಣ ಅನ್ಯ ರಾಜ್ಯಗಳ ಮೇಲೆ ಆಕ್ರಮಣ ಮಾಡ್ತಾನ, ಹೋರಾಟ ಮಾಡ್ತಾನ, ಯುದ್ಧ ಮಾಡ್ತಾನ. ಸಾಮ್ರಾಜ್ಯ ವಿಸ್ತರಣೆ ಯುದ್ಧಕ್ಕಿರುವ ಒಂದು ಕಾರಣ. ಲೋಭ ಅಂತಂದ್ರೆ ದುರಾಶೆ, ಅತಿ ಆಸೆ, ಎಲ್ಲವೂ ನನ್ನದಾಗಬೇಕು ಅನ್ನುವಂತಹ ದುರಾಶೆಯನ್ನು ಈ ಕ್ರೂರಿ ಮಾನವ ಹೊಂದನ. ಅದಕ್ಕೆ ಈ ಲೋಭದಿಂದಾಗಿ ಯುದ್ಧ ಸಂಭವಿಸ್ತವ. ಶಕ್ತಿಯ ಪ್ರದರ್ಶನ, ನನ್ನ ಸೈನ್ಯ ಬಲಾಢ್ಯವಾಗಿದೆ, ನನ್ನ ಸೈನ್ಯ ವಿಸ್ತಾರವಾಗಿದೆ, ನನ್ನ ಸೈನ್ಯ ಸಂಪದ್ಭರಿತವಾಗಿದೆ ಅನ್ನುವುದನ್ನು ಪ್ರದರ್ಶನ ಮಾಡುವುದಕ್ಕೋಸ್ಕರ ಕೆಲವು ರಾಜರುಗಳು ಯುದ್ಧವನ್ನು ಸಾರ್ತಾರ, ಯುದ್ಧವನ್ನು ಮಾಡ್ತಾರ. ಭೀಕರ ಪರಿಣಾಮವನ್ನು ಈ ಜಗತ್ತಿನ ಮೇಲೆ ಬೀರ್ತಾರೆ. ಕೌಟುಂಬಿಕ ಕಲಹಗಳು, ನಮ್ಮಲ್ಲಿ ದಾಯಾದಿ ಮತ್ಸರ ಅನ್ನೋದು ಆನುವಂಶಿಕವಾಗಿ ಬಂದದ್ದು. ಅಂತೆಯೇ ಈ ಕೌಟುಂಬಿಕ ಕಲಹಗಳಿಂದಾಗಿ ಯುದ್ಧಗಳು ಸಂಭವಿಸಿದ ನಿದರ್ಶನಗಳನ್ನು ನಾವು ಹಲವಾರು ಕಾಣ್ತೀವಿ. ಆಮೇಲೆ ದ್ವೇಷ ಸಾಧನೆ, ದ್ವೇಷ ಮತ್ಸರ ಎರಡೂ ಒಂದೇ. ದ್ವೇಷ ಸಾಧನೆ
ನಾವು ಇನ್ನೊಬ್ಬರ ಒಳಿತನ ಕಾಣುವ ಸುಮನಸ್ಸನ್ನು ಹೊಂದಿಲ್ಲ. ಅವರು ಉದ್ಧಾರ ಆಗಕತ್ತಾರ, ಅವರು ಚಲೋ ಆಗಕತ್ತಾರ ಅಂತಂದ್ರೆ ಅವರನ್ನು ಹೆಂಗಡೆ ಕೆಡಿಸ್ಬೇಕು, ಹಾಳು ಮಾಡಬೇಕು ಅನ್ನುವ ದ್ವೇಷ ಕಾರಣದಿಂದಾಗಿ ಎಷ್ಟೋ ಯುದ್ಧಗಳನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೀವಿ. ಹೀಗೆ ಯುದ್ಧಕ್ಕೆ ಕಾರಣಗಳು ಈ ಕೆಲವು. ಈ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ. ಹೀಗೆ ಯುದ್ಧಕ್ಕೆ ಕಾರಣಗಳು ಕೆಲವು, ಆದರೆ ದುಷ್ಪರಿಣಾಮಗಳು ಹಲವಾರು. ಯುದ್ಧದ ಭೀಕರತೆ ಬಹಳಷ್ಟು ದೊಡ್ಡದು, ಭೀಕರವಾದದ್ದು. ಧರ್ಮ ದೇಶಗಳ ಭೇದವಿಲ್ಲ ಯುದ್ಧಕ್ಕೆ. ಎಲ್ಲ ಧರ್ಮದವರು, ಎಲ್ಲ ದೇಶದವರು ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧದಲ್ಲಿ ಭಾಗಿಯಾಗ್ಯಾರ. ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ದೇಶಕ್ಕೂ ನಾನಾ ಸಂಕಷ್ಟಗಳನ್ನು ಯುದ್ಧ ತಂದೊಡ್ಡುತ್ತದೆ. ಯಾವುದೋ ಕಾರಣಕ್ಕೆ ಯುದ್ಧ ಆರಂಭ ಆದರೂ ಅದರ ಭೀಕರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆ ಯುದ್ಧದಲ್ಲಿ ಪಾಲ್ಗೊಂಡ ಅಮಾಯಕ ಸೈನಿಕ, ಯುವ ಸೈನಿಕ ಸತ್ತ ಅಂತಂದ್ರೆ ಆ ಯುವ ಸೈನಿಕನ ಮಡದಿ ವಿಧವೆಯಕ್ಕಳ, ಆ ಸೈನಿಕನ ಹೆತ್ತ ತಂದೆ ತಾಯಿಗಳು ಅನಾಥ ಆಕ್ಕವ, ಆ ಸೈನಿಕನ ಮಕ್ಕಳು ಅನಾಥ ಆಕ್ಕವ. ದುಡಿದು ಗಳಿಸಿ ಕುಟುಂಬ ನಿರ್ವಹಣೆ ಮಾಡುವ ಆ ಯುವ ಸೈನಿಕ ಸತ್ತಾಗ ಇಡೀ ಕುಟುಂಬ ಆರ್ಥಿಕವಾಗಿ ಬಹಳಷ್ಟು ನೋವನ್ನು ಅನುಭವಿಸ್ತದ, ಹಿಂಜರಿತದ. ಆ ಕುಟುಂಬ ನಾಶ ಆಗ್ತದ. ಆ ವಿಧವೆ ಸೈನಿಕನ ಮಡದಿ ಸಣ್ಣವಳು, ಅವಳು ತನ್ನ ಆ ಭಾವನೆಗಳನ್ನು ಹತ್ತಿಕ್ಕಿ ಬದುಕು ಮಾಡಬೇಕಾಗ್ತದೆ. ನಾವು ಎಲ್ಲ ಭಾವನೆಗಳನ್ನು ಹತ್ತಿಕ್ಕಬಹುದು, ಆದರೆ ದೈಹಿಕ ಬಯಕೆಯನ್ನು ಹತ್ತಿಕ್ಕಲು ಆಗದು. ಎಷ್ಟ ನಾವು ಆ ದೈಹಿಕ ಕಾಮನೆಗಳನ್ನು ಹತ್ತಿಕ್ಕಿದರೂ ಸಹಿತ ಒಮ್ಮಿಲ್ಲ ಒಮ್ಮೆ ಅದು ಸ್ಫೋಟ ಆಗ್ತದ, ಅನೈತಿಕತೆಗೆ ಕಾರಣ ಆಗ್ತದ. ಆ ಸಮಾಜದಲ್ಲಿ ಕಾಲ್ಜಾರಿದ ಸೈನಿಕನ ಮಡದಿ ಹಾಳಕ್ಕವ, ಮಕ್ಕಳು ಹಾಳಕ್ಕವ, ಕುಟುಂಬ ಹಾಳಕ್ಕದ. ಹೀಗೆ ಪರೋಕ್ಷವಾಗಿ ಯುದ್ಧ ಭೀಕರ ಪರಿಣಾಮವನ್ನೇ ಬೀರುವುದು. ಅದು ಎಲ್ಲರಿಗೂ ಭೀಕರತೆಯನ್ನೇ ತಂದೊಡ್ಡುವುದು. ಇದರ ನಡುವೆ ಯುದ್ಧದಲ್ಲಿ ನೊಂದವರು ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರರು ಸಂಕಷ್ಟಕ್ಕೆ ಪರಿಹಾರ, ರಕ್ಷಣೆಗೆ ತೊಡಗುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಪ್ರಸ್ತುತ ಕಥೆಯಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿವೆ. ಮನೋಜ್ಞ ಅಂದರೆ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರುವುದು. ಇಲ್ಲಿ ಧರ್ಮ ಭಿನ್ನತೆಯದ, ಇಲ್ಲಿ ದೇಶ ಭಿನ್ನತೆಯದ, ವೈರಿ ಮಿತ್ರ ಅನ್ನುವ ಭೇದ ಭಾವದ, ಇಲ್ಲಿ ಈ ಸಂಕಷ್ಟಕ್ಕೆ ಒಳಗಾದವರು ಎರಡೂ ಕಡೆಯವರು. ಆ ಎರಡೂ ಕಡೆಯವರು ಒಂದಕ್ಕರ ಇಬ್ಬರು ತಮ್ಮ ತಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೊತಾರ. ಇವರು ಅವರಿಗೆ ಉಪಕಾರ ಮಾಡ್ತಾರ, ಅವರು ಇವರಿಗೆ ಉಪಕಾರ ಮಾಡ್ತಾರ.
ವೈರಿ ಸೈನಿಕ ಇವ ಅಂತ ತಿಳ್ಕೊಂಡು ಅವರು ತಿರಸ್ಕಾರ ಮಾಡಂಗಿಲ್ಲ. ವೈರಿ ಸೈನಿಕ ಇವ ಅಂತ ತಿಳ್ಕೊಂಡು ಅವನ ಉಪಕಾರವನ್ನು ಕಡೆಗಣಿಸಂಗಿಲ್ಲ. ಉಪಕಾರ ಪಡಿತಾರ, ಪ್ರತಿ ಉಪಕಾರವನ್ನು ನೀಡ್ತಾರ. ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಈ ಯುದ್ಧ ಎಂಬ ಕತೆ ಮೂಡಿಸಿದೆ. ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಈ ಕತೆ ಮಾಡಿದೆ. ಈ ಕಥೆಯನ್ನು ಮುಂದಿನ ಅವಧಿಯಲ್ಲಿ ನಾವು ನೋಡೋಣ.